ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಚಿತ್ರದುರ್ಗದಲ್ಲಿ ನಿನ್ನೆ ಇಡೀ ದಿನ 4 ಆರೋಪಿಗಳ ಮನೆಯಲ್ಲಿ ಮಹಜರು ಆಗಿದೆ. A4 ರಘು, A6 ಜಗದೀಶ್, A7 ಅನು, A8 ರವಿ ಇವರ ಮನೆಗಳಲ್ಲಿ ಮಹಜರು ಮುಗಿದಿರುವಂತಹದ್ದು. ಆರೋಪಿ ರಾಘವೇಂದ್ರ ಮನೆಯಲ್ಲಿ 4.5 ಲಕ್ಷ ಹಣವನ್ನು ಸೀಸ್ ಮಾಡಲಾಗಿದೆ. ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಹಣವನ್ನು ಸೀಸ್ ಮಾಡಿರುವಂತಹದ್ದು. ರಾಘವೇಂದ್ರ ಮನೆಯಲ್ಲಿ 2 ಗಂಟೆಗಳ ಕಾಲ ಮಹಜರನ್ನು ನಡೆಸಿದ್ದಾರೆ ಪೊಲೀಸರು. ಈ ಮಹಜರು ನಡೆಸಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ಸ್ಫೋಟಕ ವಿಚಾರಗಳು ಈ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿದೆ. ಆದರೆ ಪ್ರಮುಖವಾಗಿ ರಘು ಅಲಿಯಾಸ್ ರಾಘವೇಂದ್ರ, ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ, ಈತ 5 ಲಕ್ಷ ರೂಪಾಯಿ ಇಸ್ಕೊಂಡಿರ್ತಾನೆ ದರ್ಶನ್ ಹತ್ರ. ಆ 5 ಲಕ್ಷದಲ್ಲಿ 4.5 ಲಕ್ಷ ರೂಪಾಯಿ ಹಣ ಮತ್ತು ರೇಣುಕಾಸ್ವಾಮಿ ಮೈ ಮೇಲಿದ್ದ ಒಂದು ಚಿನ್ನದ ಸರ ಎತ್ತಿದ್ರಲ್ಲ, ಅದೆರಡನ್ನೂ ಹೆಂಡತಿ ಕೊಟ್ಟಿದ್ದ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಅದನ್ನೂ ಕೂಡ ಸೀಸ್ ಮಾಡಿದ್ದಾರೆ. A8 ಆರೋಪಿ ರವಿಶಂಕರ್ ಮನೆಯಲ್ಲಿ ಸುಮಾರು 1 ಗಂಟೆ ಮಹಜರ್ ಮಾಡಿದ್ದಾರೆ. ಆಮೇಲೆ ಕಿಡ್ನ್ಯಾಪ್ಗೆ ಬಳಸಿದ್ದ ಇಟಿಯೋಸ್ ಕಾರ್ ಸೀಸ್ ಆಗಿದೆ. ಇದು ಯಾಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅದು ಕಿಡ್ನ್ಯಾಪ್ಗೆ ಬಳಸಿರೋದು ಅಂತ ನೀವು ಹೇಳ್ತೀರಾ, ಅವ್ನು ಬಾಡಿಗೆ ಬಂದಿದ್ದಾನೆ ಪಾಪ, ಅದನ್ನು ಸೀಸ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡ್ಕೊಳ್ಳೋಣ. ಸಿದ್ದರಾಜು, ನಿನ್ನೆ ಚಿತ್ರದುರ್ಗದಲ್ಲಿ ಪೊಲೀಸರು ವಿಪರೀತ ಬ್ಯುಸಿಯಾಗಿದ್ದರು. 4 ಜನ ಆರೋಪಿಗಳ ಮನೆಯಲ್ಲಿ ಮಹಜರ್ ಮಾಡಿದ್ದಾರೆ. ಪ್ರಮುಖವಾದ ಸಾಕ್ಷ್ಯಗಳು ಏನು ಸಿಕ್ಕಿದೆ ಅಂತ? ಹೌದು ಅರವಿಂದ್, ನಿನ್ನೆ ಇಡೀ ದಿನ ಬೆಂಗಳೂರಿನ ಕಾಮಾಕ್ಷಿ ಠಾಣೆ ಪೊಲೀಸರು ಚಿತ್ರದುರ್ಗದ 4 ಆರೋಪಿಗಳ ಮನೆಯಲ್ಲಿ ತಲಾಶ್ ನಡೆಸಿರುವಂಥದ್ದು, ಒಂದು ಸ್ಥಳ ಮಹಜೂರನ್ನು ನಡೆಸಿರುವಂಥದ್ದು. ಈ ಸಂದರ್ಭದಲ್ಲಿ ಏನು ರೇಣುಕಾಸ್ವಾಮಿಯ ಕಿಡ್ನಾಪ್ ರೂವಾರಿಯಾಗಿದ್ದಂಥ ಏನು ದರ್ಶನ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಅಲಿಯಾಸ್ ರಘು ಅವರ ಮನೆಯಲ್ಲಿ ಒಂದು ಸ್ಥಳ ಮಹಜೂರನ್ನು ನಡೆಸಿರುವಂಥದ್ದು. ಈ ಸಂದರ್ಭದಲ್ಲಿ ಏನು ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ರಾಘವೇಂದ್ರ ಒಂದು ದರ್ಶನ್ ಅವರಿಂದ 5 ಲಕ್ಷ ರೂಪಾಯಿ ಹಣ ಪಡೆದಿದ್ದ. ಹಾಗೆ ಮೃತ ರಾಘವೇಂದ್ರ ಸ್ವಾಮಿ ಒಂದು ರೇಣುಕಾಸ್ವಾಮಿ ಅವರ ಏನು ಮೃತ ದೇಹದ ಮೇಲೆ ಇದ್ದಂಥ ಚಿನ್ನದ ಸರ ಹಾಗೂ ಬೆಳ್ಳಿಯ ಕರಡಿಗೆ ಕೂಡ ಇತ್ತು, ಅದನ್ನು ಕೂಡ ಕದ್ದಿದ್ದ. ಹೀಗಾಗಿ ಆ ಒಂದು ಚಿನ್ನದ ಸರವನ್ನು ರಾಘವೇಂದ್ರ ತನ್ನ ಪತ್ನಿಯ ಕೈಗೆ ನೀಡಿದ್ದೆಂಬ ಮಾಹಿತಿ ಆಧಾರದ ಮೇಲೆ ನಿನ್ನೆ ಇಡೀ ದಿನ ರಾಘವೇಂದ್ರ ಅವರ ಮನೆಯಲ್ಲಿ ಪೊಲೀಸರು ತಲಾಶ್ ನಡೆಸಿದ್ರು. ಈ ಸಂದರ್ಭದಲ್ಲಿ ಪತ್ನಿಯ ಬಳಿ ಇದ್ದಂಥ ಚಿನ್ನದ ಸರ ಹಾಗೂ ಬೆಳ್ಳಿಯ ಕರಡಿಗೆಯನ್ನು ಪಡೆದಿರುವಂಥ ಮಾಹಿತಿ ಸಿಕ್ಕಿದೆ. ಹಾಗೆಯೇ ಏನು A6 ಆಗಿರುವಂಥ ಜಗ್ಗ ಅವರ ಮನೆಯ ಬಳಿ ಕೂಡ ಒಂದು ಸ್ಥಳ ಮಹಜರನ್ನು ನಡೆಸಿರುವಂಥ ಪೊಲೀಸರು ಏನು ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಲು ಬಳಸಿದಂಥ ಆಟೋವನ್ನು ಕೂಡ ಸೀಸ್ ಮಾಡಲಾಗಿದ್ದು, ಒಂದು ಬೆರಳಚ್ಚು ತಜ್ಞರಿಂದ ಆಟೋದಲ್ಲಿ ಏನಾದರೂ ಸಾಕ್ಷಿ ಸಿಗಬಹುದು ರೇಣುಕಾಸ್ವಾಮಿಗೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಟೆಕ್ನಿಕಲ್ ತಾಂತ್ರಿಕ ಅಧಿಕಾರಿಗಳಿಂದಲೂ ಕೂಡ ಒಂದು ಸ್ಥಳ ಪರಿಶೀಲನೆ ನಡೆಸಿದ್ರು. ಬಳಿಕ ಆ ಒಂದು ಆಟೋವನ್ನು ಸೀಸ್ ಮಾಡಿದ್ರು. ಹಾಗೆ ಅಲ್ಲಿಂದ A8 ಆಗಿರುವಂಥ ರವಿ ಅವರ ಮನೆ ಬಳಿಗೆ ತೆರಳಿ ಏನು ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಲು ಬಳಸಿದಂಥ ಕಾರು ಎಂದು ಹೇಳಲಾಗುವ ETS ಕಾರನ್ನು ಕೂಡ ಸೀಸ್ ಮಾಡಲಾಗಿದೆ. ಹಾಗೆ ರೇಣುಕಾಸ್ವಾಮಿಗೆ ಮರ್ಡರ್ಗೆ ಸಂಬಂಧಿಸಿದಂತೆ ಏನಾದರೂ ಸಾಕ್ಷ್ಯಾಧಾರ ಸಿಗಬಹುದು ಎಂಬ ನಿಟ್ಟಿನಲ್ಲಿ ETS ಕಾರ್ನಲ್ಲೂ ಕೂಡ ತಲಾಶ್ ನಡೆಸಿದ್ದು, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಏನು ಹಣ ಇರಬಹುದು ಎಂಬ ಶಂಕೆಯಿಂದ ಒಂದು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅರವಿಂದ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಸಿದ್ದರಾಜು. ಒಟ್ಟಾರೆ ಇದೆಲ್ಲವೂ ಕೂಡ ನಿನ್ನೆ ಚಿತ್ರದುರ್ಗದಲ್ಲಿ 4 ಜನ ಮನೆಯಲ್ಲಿ ಏನು ಮಹಜರ್ ನಡೆಸಿದ್ರು.